ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಲ್ಲೊಂದು ಪತ್ರಿಕಾಗೋಷ್ಠಿಯ ವಿಡಿಯೋ ಇದೆ. ಅದರ ಒಂದು ಸಣ್ಣ ತುಣುಕನ್ನು ಒಂದು 10 ಸೆಕೆಂಡ್ ನೋಡಿಬಿಡಿ. ಅದಾದ ಮೇಲೆ ಇದರ ಕುರಿತಾಗಿ ನೀವು ಮಾತಾಡೋಣ. ವಿಡಿಯೋ ನೋಡಿದ್ರಲ್ಲ, ಈತ ಯಾರು ಅಂತ ನಿಮಗೆ ನೆನಪಾಗಿರಬೇಕು. ಈತನ ಹೆಸರು ಅವಧೇಶ್ ಪ್ರಸಾದ್ ಅಂಥೇಳಿ. ಈ ಬಾರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಫೈಜಾಬಾದ್ ಕ್ಷೇತ್ರದಿಂದ ಚುನಾಯಿತನಾದಂಥ ಸಂಸತ್ ಸದಸ್ಯ. ಈ ಮುಂಚೆ ಈತ ಶಾಸಕನಾಗಿದ್ದ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭಾ ಚುನಾವಣೆಗೆ ನಿಂತಿದ್ದ. ಈಗ ಅದು ತೆರವಾಗಿದೆ. ಅಲ್ಲಿ ಉಪಚುನಾವಣೆ ಇದೆ 5ನೇ ತಾರೀಕು. ಈತನ ಮಗ ಅಜಿತ್ ಪ್ರಸಾದ್ ಅಲ್ಲಿ ಚುನಾವಣಾ ಅಭ್ಯರ್ಥಿಯಾಗಿದ್ದಾನೆ ಸಮಾಜವಾದಿ ಪಾರ್ಟಿಯಿಂದ. ಈತ ಪ್ರಚಾರ ಮಾಡ್ತಾ ಇದ್ದಾನೆ. ಅದರ ಮಧ್ಯೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಈತ ಹೀಗೆ ತನ್ನ ಮನೆಯಲ್ಲಿಯೇ ಯಾರ್ದೋ ಮೇಲೆ ಈ ರೀತಿಯಾದಂಥ ಅತ್ಯಾಚಾರ ನಡೆದಿದೆ ಅನ್ನೋ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಯಾವ ಮಟ್ಟಿಗೆ ಅಳ್ತಾ ಇದ್ದಾನೆ ಅಂತಂದರೆ, ಅಂಥವ್ರಿಗಾದರೂ ಕರುಣೆ ಉಕ್ಕಿ ಬರಬೇಕು, ಆ ರೀತಿ ಪತ್ರಕರ್ತರ ಎದುರಿಗೆ ಅಳ್ತಾನೆ. ಅಷ್ಟೇ ಅಲ್ಲ, ಸಿಯಾ ರಾಮ್ ಜಿ ಕಹಾ ಹೈ, ಸೀತಾಮಯ್ಯ ಕಹಾ ಹೈ, ಈ ರೀತಿಯಾದಾಗಿ ಉದ್ಗಾರವನ್ನು ಎಳಿತಾನೆ. ನರೇಂದ್ರ ಮೋದಿ ಅವರ ಹತ್ರ ಹೋಗ್ತೀನಿ, ಅಲ್ಲಿ ಹೋಗಿ ನ್ಯಾಯವನ್ನು ಕೇಳ್ತೀನಿ ಅಂತಾನೆ. ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ, ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ. ಇಂಥದ್ದೊಂದು ಅತ್ಯಾಚಾರ ಆದರೂ ಕೂಡ ನಾವು ಅಸಹಾಯಕರಾಗಿ ಕೂತಿದ್ದೀವಿ ಉತ್ತರ ಪ್ರದೇಶದಲ್ಲಿ, ಅದಕ್ಕೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾನೆ. ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಘಟನೆ ಏನು? ಘಟನೆ ಇದೇ ಉತ್ತರ ಪ್ರದೇಶದಲ್ಲಿ ಮಿಲ್ಕಿಪುರ ಏರಿಯಾದಲ್ಲಿ, ಈಗ ಎಲ್ಲಿ ಚುನಾವಣೆ ನಡೀತಾ ಇದೆ ಮಿಲ್ಕಿಪುರ್ ಅಂತೇಳಿ, ಅಲ್ಲಿ ಒಬ್ಬ ದಲಿತ ಬಾಲಕಿಯ ಮೇಲೆ ಭಾಳ ಬರ್ಬರವಾದಂಥ ಅತ್ಯಾಚಾರ ಆಗುತ್ತೆ. ಜೊತೆಗೆ ಕೊಲೆ ಆಗುತ್ತೆ. ಕೊಲೆ ಅಂದರೆ ಅತ್ಯಂತ ಕೊಲೆ ಅಲ್ಲ, ಅದಕ್ಕಿಂತ ಬರ್ಬರವಾಗಿ ಯಾರೂ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೈ ಮೇಲೆಲ್ಲ ಬ್ಲೇಡ್ಗಳಿಂದ ಇರಿದಿದ್ದಾರೆ. ಮೈ ತುಂಬ ಚಾಕು ಹಾಕಿದಂಗೆ ಆಗಿದೆ. ಕಣ್ಣು ಕಿತ್ತಲಾಗಿದೆ. ಯಾರು ನೋಡ್ಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ಭೀಭತ್ಸವಾಗಿರುವಂಥ ಕೊಲೆ ಇದು. ಇದರ ಕುರಿತಾಗಿ ಈತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದದ್ದು, ನ್ಯಾಯ ಸಿಗಬೇಕು ಅಂತ. ಈ ಮಟ್ಟಿಗೆ ಅಳ್ತಾ ಇದ್ದದ್ದು ನೋಡಿದರೆ ಇವ್ರದೇ ಮನೆಯಲ್ಲಿ ಯಾರೋ ಒಬ್ರಿಗೆ ಈ ರೀತಿ ಆಗಿರಬೇಕು ಅಂತ ಉಳಿದವ್ರಿಗೆ ಅನಿಸ್ಬೇಕು. ಆ ರೀತಿ ಈತ ಮಾಡಿದಂಥ ನಾಟಕ ಇದು. ಯಾಕೆ ನಾಟಕ ಅಂತ ಹೇಳಿದೆ? ಇದೇ ರೀತಿಯಾದಾಗಿ ಇನ್ನೊಂದು ಅತ್ಯಾಚಾರ ಆಗಿರುತ್ತೆ. ಈತನ ಸ್ನೇಹಿತ ಮೊಯ್ದ್ ಖಾನ್ ಮಾಡಿರ್ತಾನೆ. ನಿಷಾದ್ ಸಮುದಾಯದ ಒಬ್ಬ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಿರ್ತಾರೆ. ಮೊಯ್ದ್ ಖಾನ್ ಮತ್ತು ರಾಜು ಖಾನ್ ಸೇರಿ ಗ್ಯಾಂಗ್ ರೇಪ್ ಮಾಡಿರ್ತಾರೆ ಆ ಯುವತಿಯ ಮೇಲೆ. ಅಪ್ರಾಪ್ತ ಬಾಲಕಿ ಆಕೆ ಕೂಡ, ಜೊತೆಗೆ ಆಕೆ ಗರ್ಭಿಣಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇದೇ ಅವಧೇಶ್ ಪ್ರಸಾದ್ ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಇದರ ಬಗ್ಗೆ ತನಿಖೆ ಆಗಬಾರದು ಅಂತ ಇನ್ನಿಲ್ಲದ ಹಾಗೆ ಸರ್ಕಾರದ ಮೇಲೆ ಒತ್ತಡವನ್ನು ತಂದಿರ್ತಾನೆ. ಅಷ್ಟೇ ಅಲ್ಲ, ಪೊಲೀಸರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬಾರ್ದು, ಆ ರೀತಿಯಾದಂಥ ವಶೀಲಿಬಾಜಿ ಮಾಡುವಂಥ ಪ್ರಯತ್ನ ಮಾಡಿರ್ತಾನೆ ಇದೇ ಅವಧೇಶ್ ಪ್ರಸಾದ್. ಈತನನ್ನು ಅಯೋಧ್ಯಾಕ ನರೇಶ್ ಅಂತ ಎಲ್ಲ ಕಡೆ ಬಿಂಬಿಸ್ತಾ ಇದ್ರು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್. ಹೋದಲ್ಲೆಲ್ಲ ಅಕ್ಕಪಕ್ಕ ಈತನನ್ನು ಮಧ್ಯದಲ್ಲಿ ಕೂತ್ಕೊತಿದ್ರು. ಹೇಳ್ತಾ ಇದ್ರು, ಅಯೋಧ್ಯ ನಾವು ಗೆದ್ದಿದ್ದೀವಿ, ಹಿಂದುತ್ವದ ಮೇಲೆ ನಮ್ಮ ಜಯ ಅಂತಿದ್ರು. ಅಯೋಧ್ಯ ಗೆದ್ದದ್ದು ಯಾರಂದ್ರೆ ಈತ ಗೆದ್ದಿದ್ದರಿಂದ ಈತನೇ ಅಯೋಧ್ಯೆಯ ರಾಜ ಅಂತೆ, ಈತನ ಶ್ರೀರಾಮಚಂದ್ರ ಅಂತೆ. ಈತನ ಅತ್ಯಂತ ಬಲಗೈ ಬಂಟ, ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂಥ ಮೊಯ್ದ್ ಖಾನು ಒಬ್ಬ ದಲಿತ ಸಮುದಾಯ, ಹಿಂದುಳಿದ ವರ್ಗದ ಸಮುದಾಯದ ನಿಷಾದ್ ಸಮುದಾಯದ ಹುಡುಗಿಯ ಮೇಲೆ ರೇಪ್ ಮಾಡಿದಾಗ ಈತನ ವರ್ತನೆಯೇ ಬೇರೆ ಆಗಿತ್ತು. ಈಗ ಈತನ ವರ್ತನೆಯೇ ಬೇರೆ. ಅವತ್ತು ಕೇಳ್ತಾನೆ DNA ಟೆಸ್ಟ್ ಮಾಡಿ ಅಂತಾನೆ. DNA ಟೆಸ್ಟ್ ಕೂಡ ಮಾಡಲಾಗತ್ತೆ. DNA ಟೆಸ್ಟ್ ಮಾಡಿದಾಗ ಈತನೇ ಮಾಡಿದ್ದಾನೆ ಅಂತ ಖಚಿತ ಆಗುತ್ತೆ. ಪೊಲೀಸ್ ಸ್ಟೇಷನ್ ಹೋಗಿ ಕೇಳಲಾಗತ್ತೆ, ಯಾಕೆ ಕಂಪ್ಲೇಂಟ್ ಲಾಡ್ಜ್ ಆಗಲಾಗುತ್ತೆ. ಪೊಲೀಸ್ ಸ್ಟೇಷನ್ ಜಾಗವನ್ನು ಈತನೇ ಪೊಲೀಸ್ ಸ್ಟೇಷನ್ ಕಟ್ಟಿ ಬಾಡಿಗೆ ಕೊಟ್ಟಿರ್ತಾನೆ. ಯಾರು? ಈ ಅವಧೇಶ್ ಪ್ರಸಾದ್. ಅಷ್ಟೇ ಅಲ್ಲ, ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಸ್ಟೇಟ್ ಬ್ಯಾಂಕಿಗೆ ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿರ್ತಾನೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿರ್ತಾನೆ, ಜೊತೆಗೆ ಪೊಲೀಸ್ ಸ್ಟೇಷನನ್ನು ನಿರ್ಮಿಸಿರ್ತಾನೆ. ಯಾವಾಗ ಈ ಮೊಯ್ದ್ ಖಾನ್ ಘಟನೆ ಆಗತ್ತೋ, ಮೊಯ್ದ್ ಖಾನ್ ಘಟನೆ ಆದ ಸಂದರ್ಭದಲ್ಲಿ ಇದೆಲ್ಲವನ್ನು ಕೆಡವು ಹಾಕಲಾಗತ್ತೆ. ಮೊಯ್ದ್ ಖಾನ್ ಈತ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರುವಂಥ ದಂಧೆಗಳಿವೆಲ್ಲ. ಈಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ,
ನಾನು ನರೇಂದ್ರ ಮೋದಿ ಅವ್ರ ಬಳಿ ಹೋಗ್ತೀನಿ, ನ್ಯಾಯವನ್ನು ಕೇಳ್ತೀನಿ, ಸೀತಾಮಯ್ಯ ಎಲ್ಲಿದ್ದಾರೆ, ರಾಮ ಎಲ್ಲಿದ್ದಾರೆ ಕೇಳ್ತಾನೆ. ಸ್ಥಳೀಯವಾಗಿ ನಡೆದಿರುವಂಥ ಕ್ರೈಮು. ಆ ಕ್ರೈಮ್ ಬಗ್ಗೆ ನರೇಂದ್ರ ಮೋದಿ ಹತ್ರ ಈತ ಹೋಗ್ತಾನಂತೆ. ರಾಜೀನಾಮೆ ಕೊಟ್ಬಿಡು, ಯಾರು ಬೇಡ ಅಂದರು. ಫಸ್ಟ್ ರಾಜೀನಾಮೆ ಕೊಡು, ನೀನು ಕೊಡಲ್ಲ. ಮಗನನ್ನು ಹೆಂಗಾದರೂ ಮಾಡಿ ಗೆಲ್ಲಿಸ್ಕೊಂಬರ್ಬೇಕು ಅನ್ನುವಂಥ ಹಠ ಈತನಿಗಿದೆ. ನಿನ್ನೆ ಏನಾಯಿತು, ಯಾವಾಗ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ಗೆ ಹೋದ್ರು, ಮಾರನೇ ದಿವಸ ಇವತ್ತು ವಸಂತ ಪಂಚಮಿ ಇದೆ ಅಂತ ಅಲ್ಲಿಂದ ಮುಗಿಸ್ಕೊಂಡು ನೇರವಾಗಿ ಮಿಲ್ಕಿಪುರಕ್ಕೆ ಬರ್ತಾರೆ. ಬಂದು ಅಯೋಧ್ಯೆಯಲ್ಲಿ ದೊಡ್ಡದಾದಂಥ ರ್ಯಾಲಿಯನ್ನು ಮಾಡ್ತಾರೆ. ರ್ಯಾಲಿಯಲ್ಲಿ ಅವ್ರಿಗಿದ್ದಂಥ ಸಿಟ್ಟು ಏನಿದೆ, ವ್ಯಗ್ರತೆ ಏನಿದೆ, ಉಗ್ರತೆ ಏನಿದೆ, ಇನ್ನಿಲ್ಲದ ಹಾಗೆ ಬ್ಲಾಸ್ಟ್ ಮಾಡಿಬಿಡ್ತಾರೆ ಯೋಗಿ ಆದಿತ್ಯನಾಥ್. ಹೇಗೆ ಸ್ಫೋಟಗೊಳ್ತಾರೆ ಅಂದರೆ, ಸಮಾಜವಾದಿ ಪಾರ್ಟಿಯ ಪ್ರತಿಯೊಬ್ಬರನ್ನು ಗೂಂಡಾಗಳಿವರಲ್ಲ ಅಂತ ಕರೀತಾರೆ. ನಾಯಿ ಬಾಲ ಡೊಂಕು, ಇದು ಸರಿ ಆಗೋದಲ್ಲ ಇದು ಅಂತಾರೆ. ಇವರು ಸಮಾಜವಾದಿ ಪಾರ್ಟಿಯವರು ಬೇರೆಯವರಿದ್ರಿಗೆ ನಾಟಕ ಮಾಡ್ಕೊಂಡು ಅಳ್ಳಿಕ್ಕೆ ಹೋಗ್ತಾರೆ. ಇವ್ರು ಬೇಕಾಗಿರೋದು ಎರಡೇ ಇವ್ರಿಗೆ. ಒಂದು, ಇವರು ಗೂಂಡಾಗಿರಿ ಮಾಡಲಿಕ್ಕೆ ಇವ್ರಿಗೆ ಆಸ್ಪದವನ್ನು ಮಾಡಿಕೊಡ್ಬೇಕು. ಎರಡನೇದು, ಅಕ್ರಮವಾಗಿ ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಬಿಟ್ಬಿಡ್ಬೇಕು ಅಂತ ಕಮ್ಯುನಿಟಿ ಇವರು. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅಂತ ಇಟ್ಟರೆ ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಶಬರಿ ಭೋಜನಾಲಯ ಅಂತ ಇಟ್ಟರೆ ಅದರ ವಿರುದ್ಧ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಖಿಲೇಶ್ ಯಾದವ್ ಕಳೆದ 60 ದಿವಸಗಳಿಂದ 2 ತಿಂಗಳಿಂದ ಪ್ರತಿ ದಿವಸ ಕುಂಭಮೇಳದ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾನೆ, ಟ್ವೀಟ್ ಮಾಡ್ತಾ ಇದ್ದಾನೆ. ಇವರೆಲ್ಲ ಹಿಂದೂ ಧರ್ಮದ ವಿರೋಧಿಗಳು ಅಂತ ಬಾಯಿಗೆ ಬಂದ ಹಾಗೆ ಜಾಡಿಸ್ತಾರೆ ಯೋಗಿ ಆದಿತ್ಯನಾಥ್. ಅಷ್ಟೇ ಅಲ್ಲ, ಹೇಳ್ತಾರೆ ಯಾರೇ ಇಂಥ ಹಿಂಸಾತ್ಮಕ ಕೆಲಸಗಳನ್ನು ಮಾಡಿದರೆ ಈ ಸರ್ಕಾರ ಬಿಡೋದಿಲ್ಲ, ಒದ್ದು ಒಳಗಡೆ ಹಾಕ್ತದೆ. ಆತ ಸಚಿವನಿರಲಿ, ಶಾಸಕನಿರಲಿ, ಸಂಸತ್ ಸದಸ್ಯನಿರಲಿ, ಯಾವುದೇ ಸ್ಥಾನ ಇರಲಿ, ಯಾರಿಗೂ ಬಿಡೋದಿಲ್ಲ ನಾನು ಅಂತಾರೆ. ಅಂದರೆ ಪರೋಕ್ಷವಾಗಿ ಪ್ರಯಾಗರಾಜ್ನಲ್ಲಿ ನಡೆದಂಥ ದುಷ್ಕೃತ್ಯವನ್ನು ಹೊರಹಾಕಲಾರದೆ ಬಿಡೋದಿಲ್ಲ, ಅದ್ರ ಮೇಲೆ ಕ್ರಮ ಕೈಗೊಳ್ಳಲಾರದೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಆ ರೀತಿ ಶಬ್ದಗಳನ್ನ ಬಳಸೋದು ತೀರಾ ಅಪರೂಪ. ಮಿಟ್ಟಿ ಮೇ ಮಿಲಾದುಂಗ ಅಂತದ್ದು ಕೇಳಿದ್ದೀನಿ, ಆದರೆ ದರಿಂದೆ ಲೋಗ್ ಹೈ ಅಂತ ಹೇಳ್ತಾರೆ, ಕುತ್ತೆಕಿ ಪೂಂಚ್ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾತಾಡಿದ್ದು ಅಂದರೆ ಯಾವ ಮಟ್ಟಿಗೆ ಅವರಲ್ಲಿ ಒಳಗಡೆ ಸಿಟ್ಟಿರಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ಇದೇ ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಘಟನೆ. ಅಲ್ಲಿ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ ಅಲ್ಲಿಯ ಪ್ರಾದೇಶಿಕ ಅಧ್ಯಕ್ಷ ಏನಿದ್ದಾನೆ, ಸಮಾಜವಾದಿ ಪಾರ್ಟಿಯ ಪ್ರಾದೇಶಿಕ ಅಧ್ಯಕ್ಷನ ಮಗ ಶ್ಯಾಮ್ಲಾಲ್ ಅಂತ ಆತನ ಹೆಸರು. ಶ್ಯಾಮ್ಲಾಲ್ನ ಮಗ ಅರಿಮರ್ದನ್ ಸಿಂಗ್ ಅಂತ ಆತನ ಹೆಸರು. ಆತ ಅಪ್ಪಿತಪ್ಪಿ MA ಪಾಸ್ ಮಾಡಿಬಿಟ್ಟಿದ್ದಾನೆ. ಮಾಡಿದ್ದಕ್ಕೆ ಅವ್ನಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಕೊಟ್ಟಿದ್ದಾರೆ. ಈತ ಅವರಪ್ಪ ಸಮಾಜವಾದಿ ಪಾರ್ಟಿಯ ಪ್ರಾದೇಶಿಕ ಅಧ್ಯಕ್ಷ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಅಶ್ಲೀಲವಾಗಿ, ಅವಾಚ್ಯವಾಗಿ ಬಾಯಿಗೆ ಬಂದಾಗಿ ಮಾತಾಡಿ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ. ನೋಡಿ ಇವರು ಸೊಕ್ಕು ಎಷ್ಟಿದೆ ಅಂದರೆ ಈ ಸಮಾಜವಾದಿ ಪಾರ್ಟಿಯವ್ರದ್ದು. ಇವರು ದುಂಡಾವರ್ತನೆ ಮೂಲಕವೇ ರಾಜಕಾರಣ ಮಾಡ್ಕೊಂಬಂದಿರೋದು, ನಮ್ಮನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅವಧೇಶ್ ಪ್ರಸಾದ್ನಿಂದ ಹಿಡಿದು ಅರಿಮರ್ದನ್ ಸಿಂಗ್ವರೆಗೂ ಇದರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ಯಾರು? ನರೇಂದ್ರ ಮೋದಿ ಮತ್ತು ಯೋಗಿ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡಿದ್ದಕ್ಕೆ ಕಾಂಗ್ರೆಸ್ನವರು ಇವನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಈತ ಈ ರೀತಿ ಎಲ್ಲ ಮಾತಾಡ್ತಾರೆ ಮುಖ್ಯಮಂತ್ರಿ ಬಗ್ಗೆ, ಪ್ರಧಾನಮಂತ್ರಿ ಬಗ್ಗೆ. ತಕ್ಷಣ ಆತನನ್ನು ಸಸ್ಪೆಂಡ್ ಮಾಡಲಾಗತ್ತೆ, ಆತನನ್ನು ಜೈಲಿಗೆ ಕಳಿಸಲಾಗತ್ತೆ. ಬೇಲೇಬಲ್ ಅಫೆನ್ಸ್ ಆಗಿರೋದ್ರಿಂದ ಹೊರಗೆ ಬಂದಿದ್ದಾನೆ, ಬಟ್ ಈ ಸಾಕ್ಷ್ಯಾಧಾರ ಇರೋದರಿಂದ ಈತ ಜೈಲಿನಲ್ಲಿರೋದು ಖಚಿತವಾಗಿರುವಂಥದ್ದು. ಇನ್ನೊಂದು ಬೆಳವಣಿಗೆ, ಅದೇ ಅಲಿಗಢದಲ್ಲಿ ಒಂದು ಅಲ್ಪಸಂಖ್ಯಾತರ ಸೆಲ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಅಲ್ಲಿ ಫರ್ಹೀನ್ ಅಂಥೇಳಿ ಒಬ್ಬ ಮಹಿಳೆ, ಆಕೆ ಒಂದು ಕಚೇರಿಯನ್ನು ಮಾಡ್ಕೊತಾರೆ. ಈ ಫರ್ಹೀನ್ ಯಾವಾಗ BJP ಕಚೇರಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೋ ಅವರದೇ ಸಮುದಾಯದ ಜನ ಹೋಗಿ ಆಕೆಗೆ ಇನ್ನಿಲ್ಲದ ಹಾಗೆ ಚಚ್ಚಿ ಆಕೆ ಕೊಲೆ ಮಾಡುವ ಪ್ರಯತ್ನ ಮಾಡ್ತಾರೆ. ಆಕೆ ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ಅವ್ರನ್ನೆಲ್ಲರೂ ಒಳಗೆ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಸಮಾಜವಾದಿ ಪಾರ್ಟಿ ಯಾವ ರೀತಿಯ ದುಂಡಾವರ್ತನೆಯನ್ನು ಮಾಡ್ತಾ ಇದೆ, ಹೇಗೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಮಸಲತ್ತು ಮಾಡುತ್ತೆ, ಹಿಂದುತ್ವದ ವಿರೋಧಿ ಧೋರಣೆಯನ್ನು ಹೊಂದಿದೆ ಅನ್ನೋದಕ್ಕೆ 2-3 ಉದಾಹರಣೆಯನ್ನು ಹೇಳಿದೆ. ಯೋಗಿ ಆದಿತ್ಯನಾಥ್ ಇತ್ತೀಚಿನ ದಿನಗಳಲ್ಲಿ ಅವರ ನಡವಳಿಕೆಯನ್ನು ನೋಡಿದರೆ ಈ ಮಹಾಕುಂಭಮೇಳ 26ನೇ ತಾರೀಕು ಮುಗಿದ ಮೇಲೆ ಅವರ ನಡೆಯೇ ಬೇರೆ ಇರ್ತದೆ. ಇಷ್ಟು ದಿವಸ ನೋಡಿದಂಥ ಯೋಗಿ ಆದಿತ್ಯನಾಥ್ ಬೇರೆ, ಇನ್ನು ಮುಂದೆ ಅವರ ವರ್ತನೆಯೇ ಬೇರೆ ಇರುತ್ತೆ ಅಂತ ಇವತ್ತು ನಿನ್ನೆ ನಡೆದಂಥ ಒಂದೇ ಸಭೆಯಲ್ಲಿ ಕಾಣ್ತಾ ಇದೆ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.